ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಅನುದಿನವೂ ಈ ದೇವರ ವಾಕ್ಯವನ್ನು ವಾಚ್ ಮಾಡುವಂಥ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ದೇವರ ರಾಜ್ಯದ ಮಹಿಮೆಗಾಗಿ ಈ ವಾಕ್ಯಗಳನ್ನು ಸಹ ಶೇರ್ ಮಾಡಿರಿ. ಈ ದಿನ ಕೂಡ ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪವಾಗಿದೆ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 119, 105 ವಚನ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನೋಡ್ರಿ, ಸತ್ಯ ವೇದದ ವಾಕ್ಯವನ್ನು ಹಲವು ಕಾರ್ಯಗಳಿಗೆ ಹೋಲಿಸಲಾಗಿದೆ. ಅದು ಕಾಲುಗಳಿಗೆ ದೀಪವಾಗಿದೆ, ಮಾರ್ಗಕ್ಕೆ ಬೆಳಕಾಗಿದೆ. ದೇವರ ವಾಕ್ಯವು ಹಸು ಮಕ್ಕಳಿಗೆ ಹಾಲಿನಂತಿದ್ದು, ದೊಡ್ಡವರಿಗೆ ಅದು ಗಟ್ಟಿಯಾದಂಥ ಆಹಾರ, ಎಲ್ಲರಿಗೂ ಅನುದಿನದ ರೊಟ್ಟಿಯಾಗಿದೆ, ಅನುದಿನದ ಮನ್ನವಾಗಿದೆ. ದೇವರ ವಾಕ್ಯ ಅಗ್ನಿ ಜ್ವಾಲೆಯಂತಿರುತ್ತದೆ. ಅದು ಆತ್ಮನ ಖಡ್ಗವಾಗಿಯೂ ಬಂಡೆಯನ್ನು ಪುಡಿ ಮಾಡುವ ಚಮ್ಮಟೆಯಾಗಿಯೂ ಇರುವುದು. ಮಾತ್ರವಲ್ಲ, ದೇವರ ವಾಕ್ಯವು ಜೇನಿನಂತೆ ಮಧುರವಾದದ್ದು, ಒಳ್ಳೆಯ ಫಸಲನ್ನು ಕೊಡುವ ಬೀಜವಾಗಿದೆ. ದೇವರ ವಾಕ್ಯ ಚೊಕ್ಕ ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು. ದೇವರ ವಾಕ್ಯ ನಮ್ಮ ಆತ್ಮವನ್ನು ಉಜ್ಜೀವಿಸುವಂಥದ್ದಾಗಿದೆ. ದೇವರ ವಾಕ್ಯವನ್ನು ಓದುವುದು, ಧ್ಯಾನಿಸುವುದು, ಅದರಂತೆ ನಡೆಯುವಂಥದ್ದು ನಮ್ಮ ಜೀವಿತದಲ್ಲಿ ಭಾಗ್ಯಕರವಾದಂಥ ಸಂಗತಿಯಾಗಿದೆ. ನಾವು ಓದಿಕೊಂಡ ವಾಕ್ಯಕ್ಕೆ ಬರುವಾಗ ದೇವರ ವಾಕ್ಯದಲ್ಲಿ ನೋಡಿದೆವು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. ನಮ್ಮ ಕಾಲುಗಳು ಎಡವದಂತೆ, ಜಾರಿ ಬೀಳದಂತೆ ಇರಲು ನಮಗೆ ಬೆಳಕು ಅವಶ್ಯ. ಕೆಲವು ವೇಳೆ ഇരുಳು ಆವರಿಸುವುದು, ಮರಣದ ಕಣಿವೆಯಲ್ಲಿ ನಾವು ನಡೆಯುವೆವು. ಆಗ ನಮಗೆ ದೇವರ ವಾಕ್ಯದ ಬೆಳಕು ಅವಶ್ಯವಾಗಿದೆ. ಹಳೆಯ ಕಾಲದಲ್ಲಿ ಎವ್ರಿಡೇ ಟಾರ್ಚಿನ ಒಂದು ಜಾಹೀರಾತನ್ನು ನೀವು ನೋಡಿರಬಹುದು. ಒಬ್ಬ ಮನುಷ್ಯನು ಆ ಟಾರ್ಚನ್ನು ಕತ್ತಲೆಯಲ್ಲಿ ಹತ್ತಿಸುವಾಗ ಅಲ್ಲಿ ಒಂದು ನಾಗರ ಹಾವು ಎಡೆ ಎತ್ತಿ ನಿಂತಿರುವ ದೃಶ್ಯವಿರುವುದು. ಆನ್ ಮಾಡಿದಾಗ ಅದು ನೋಡ್ದ, ಬದುಕೊಂಡ. ಅದು ಆನ್ ಮಾಡದೇ ಇದ್ದರೆ ಹಾವು ಕಚ್ಚಿ ಅವನು ತೀರಿ ಹೋಗುತ್ತಾ ಇದ್ದ ಅಂತ ಒಂದು ಜಾಹೀರಾತು. ನೋಡ್ರಿ, ಒಂದು ವೇಳೆ ಅವನು ಆ ಟಾರ್ಚನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗದೇ ಇದ್ದಿದ್ದರೆ, ಅಲ್ಲಿ ಬೆಳಕು ಇಲ್ಲದೆ ಇದ್ದರೆ, ಭಯಂಕರವಾದಂಥ ಹಾವು ಅವನನ್ನು ಕಚ್ಚಿ ಕೊಲ್ಲುತ್ತಾ ಇತ್ತು. ನೋಡ್ರಿ, ಈ ಲೋಕದಲ್ಲಿ ನಾಗರ ಹಾವಿಗಿಂತಲೂ ಭಯಂಕರವಾದ ಹಾವು ಯಾವುದಂದರೆ ಸೈತಾನನೆಂಬಂಥ ಘಟಸರ್ಪನು. ಸತ್ಯ ವೇದದ ವಾಕ್ಯಗಳು ನಮ್ಮ ಕಾಲುಗಳಿಗೆ ದೀಪವಾಗಿ ಇರುವುದಾದರೆ ಸೈತಾನನ ಗುರುತನ್ನು ನಿಮ್ಮಿಂದ ಕಂಡುಕೊಳ್ಳಲು ಸಾಧ್ಯ. ದೀಪದ ಬೆಳಕಿನಲ್ಲಿ ಎಲ್ಲವೂ ಕಾಣಿಸಿಕೊಳ್ಳುವ ಹಾಗೆ ವಿರೋಧ ಅಥವಾ ಅಪಾಯಗಳು ನೋಡುವಾಗ ಅದರಿಂದ ನಾವು ಜಾಗ್ರತೆ ವಹಿಸ್ತೇವೆ. ಅದೇ ವಿಧದಲ್ಲಿ ದೇವರ ವಾಕ್ಯ ನಮ್ಮನ್ನು ನಡೆಸುವಂಥದ್ದಾಗಿದೆ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ನೀವು ನಡೆಯುವಾಗ ನಿಮ್ಮ ಕಾಲುಗಳಿಗೆ ದೇವರ ವಾಕ್ಯ ದೀಪವಾಗಿ ಇದೆಯಾ? ಈ ದೇವರ ವಾಕ್ಯದ ಬೆಳಕಿನಲ್ಲಿ ನಿಮ್ಮ ಜೀವಿತವನ್ನು ನಡೆಸುತ್ತಾ ಇದ್ದೀರಾ? ಹಾಗಾದರೆ ದೇವರ ಆಶೀರ್ವಾದಗಳಿಗೆ ನಾವು ಪಾತ್ರರಾಗಬೇಕಾದರೆ, ಪಾಪದಿಂದ, ಈ ಲೋಕದ ಮೋಸಕರವಾದ ಸಂಗತಿಗಳಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕಾದರೆ ಈ ವಾಕ್ಯವು ನಮಗೆ ಬೆಳಕಾಗಿರಬೇಕು, ಈ ವಾಕ್ಯವು ನಮಗೆ ಮಾರ್ಗವಾಗಿರಬೇಕು. ಈ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವವರಾಗಿರಬೇಕು. ಹಾಗಾದರೆ ದೇವರೇ, ನಿನ್ನ ವಾಕ್ಯ ನನ್ನನ್ನು ನಡೆಸಲಿ, ನನ್ನ ಕಾಲಿಗೆ ದೀಪವಾಗಿರಲಿ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವಾಗಿದೆ, ನಮ್ಮ ದಾರಿಗೆ ಬೆಳಕಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷವಾಗಿ ಅಪ್ಪ ದೇವರೇ, ಅನುದಿನವೂ ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯಬೇಕು. ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾವು ಯಾವಾಗಲೂ ನಮ್ಮನ್ನು ಪರಿಶೋಧಿಸಿಕೊಳ್ಳಬೇಕು. ಹಾಗೆ ಮಾಡುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಈ ದಿನ ಕೂಡ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬ ದೇವ ಮಕ್ಕಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ನಿಮ್ಮ ಹಸ್ತ ಅವರ ಜೊತೆಯಲ್ಲಿರಲಿ, ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ಅವರ ಜೀವಿತದಲ್ಲಿ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಪ್ರತಿಯೊಂದು ಪ್ರಾರ್ಥನಾ ಮನವಿಗಳಿಗೆ ಬಿಡುಗಡೆ ಕೊಡ್ರಿ, ಅದ್ಭುತ ನಡೆಯಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್.
ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ದೇವರ ವಾಕ್ಯ ನಮ್ಮ ಕಾಲಿಗೆ ಬೆಳಕಾಗಿರಲಿ, ನಮ್ಮ ಮಾರ್ಗಕ್ಕೆ ದಾರಿಯಾಗಿರಲಿ. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಇನ್ನೂ ಹೇರಳವಾಗಿ ಬ್ಲೆಸ್ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.